ಬೈಕ್ ಟ್ಯಾಕ್ಸಿ ಸವಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಟ್ಯಾಕ್ಸಿ ಸೇವೆಗಳಿಗೆ ಒಂದು ಅನುಮತಿಯನ್ನ ಕೊಟ್ಟರೆ ಮತ್ತೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ಮುಂದುವರಿಸಬಹುದು ಅಂತ ಹೇಳಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ. ಸ್ನೇಹಿತರೆ, ಈ ಒಂದು ಬೈಕ್ ಟ್ಯಾಕ್ಸಿ ಸವಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಬೈಕ್ ಟ್ಯಾಕ್ಸಿ ಸವಾರರಿಗೆ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಹಾಗೆ ರಾಜ್ಯ ಸರ್ಕಾರ ಈ ಒಂದು ಅಗ್ರಿಗೇಟರ್ ಸಂಸ್ಥೆಗಳಿಗೆ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಒಂದು ಅನುಮತಿಯನ್ನು ಕೊಟ್ಟರೆ ಮತ್ತೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮುಂದುವರಿಸಬಹುದು ಅಂತ ಹೇಳಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿಷೇಧದ ಬೆನ್ನಲ್ಲೇ ಈ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಅಂತಾನೆ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತ ಆ ಒಂದು ಮಾರ್ಗಸೂಚಿಯಲ್ಲಿ ಏನೇನಿದೆ ಅಂತ ತಿಳಿಯೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಒಂದು ಬೈಕ್ ಟ್ಯಾಕ್ಸಿಯ ಸೇವೆಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಅನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಆಟೋ ಅಸೋಸಿಯೇಷನ್ ಅವರು ಒಂದು ದೊಡ್ಡದಾಗಿ ಒಂದು ಪ್ರತಿಭಟನೆಯನ್ನ ಮಾಡಿ ಈ ಒಂದು ಪ್ರತಿಭಟನೆಯನ್ನ ಒಂದು ಕೇಸನ್ನು ಮಾಡಿ ಅದನ್ನು ಹೈಕೋರ್ಟ್ಗೆ ತಗೊಂಡೋಗಿ ಹೈಕೋರ್ಟಲ್ಲಿ ಕೇಸನ್ನು ನಮೂದಿಸಿ ಅಲ್ಲಿ ಹೈಕೋರ್ಟ್ ಬಂದ್ಬಿಟ್ಟು ಜೂನ್ 15ರವರೆಗೆ ಒಂದು ಗಡುವನ್ನು ಕೊಟ್ಟು ಅದಾದಮೇಲೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಬೈಕ್ ಟ್ಯಾಕ್ಸಿಗಳಿಗೆ ಒಂದು ಕಾರ್ಯವನ್ನು ನಿರ್ವಹಿಸಲು ಒಂದು ನಿಯಮವನ್ನು ರೂಪಿಸಿ ಅಂತ ಹೇಳಿ ಒಂದು ಗಡುವನ್ನು ಕೊಟ್ಟಿದ್ರು. ಆದರೆ ಜೂನ್ 15 ಆದಮೇಲೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಬ್ಯಾನ್ ಅನ್ನು ಮಾಡಿದ್ರು. ಆದರೆ ಈ ಒಂದು ಬೈಕ್ ಟ್ಯಾಕ್ಸಿ ಸವಾರರು ಮೌನದ ಪ್ರತಿಭಟನೆಯನ್ನು ಮಾಡಿ ಈಗ ಕೇಂದ್ರ ಸರ್ಕಾರವು ಈ ಒಂದು ಬೈಕ್ ಟ್ಯಾಕ್ಸಿಗಳಿಗೆ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆಯನ್ನು ಮಾಡಿ ಈ ಬೈಕ್ ಟ್ಯಾಕ್ಸಿಯನ್ನು ಮುಂದುವರಿಸಬಹುದು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರಗಳಿಗೆ ಒಂದು ಅನುಮತಿಯನ್ನು ನೀಡಿದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಹೇಳುವ ಪ್ರಕಾರ ಈ ಒಂದು ಖಾಸಗಿ ಬೈಕ್ಗಳನ್ನು ಬಳಸ್ಕೊಂಡು ಈ ಅಗ್ರಿಗೇಟ್ ಕಂಪನಿಗಳು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡ್ಬೋದು. ಆದರೆ ಆಯಾ ಒಂದು ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರದ ಒಂದು ಅನುಮತಿಯನ್ನು ಪಡೆದು ಅವರು ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡ್ಬೋದು. ಹಾಗೆ ನಾವು ಅಂದರೆ ಕೇಂದ್ರ ಸರ್ಕಾರ ರೂಪಿಸಿರುವಂಥ ಒಂದು ಮಾರ್ಗಸೂಚಿ ಹಾಗೆ ರಾಜ್ಯ ಸರ್ಕಾರವು ಅಲ್ಲಿರುವಂಥ ನಿಯಮಗಳನ್ನು ರೂಪಿಸ್ಕೊಂಡು ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡಿ ಅಂತ ಒಂದು ಅನುಮತಿಯನ್ನು ಕೊಟ್ಟಿದೆ. ಸ್ನೇಹಿತರೆ, ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯದಿಂದ ಮೋಟಾರ್ ವಾಹನ ಕಾಯ್ದೆ 1988ರ ಅಡಿ ಮೋಟಾರ್ ವಾಹನಗಳ ಅಗ್ರಿಗೇಟರ್ ಮಾರ್ಗಸೂಚಿ 2025 ಬಿಡುಗಡೆ ಮಾಡಿದೆ. ಹಾಗೆ ಮಾರ್ಗಸೂಚಿಯಲ್ಲಿ ರಾಜ್ಯ ಸರ್ಕಾರಗಳು ಬೈಕ್ಗಳನ್ನು ಪ್ರಯಾಣಿಕರ ಸಂಚಾರಕ್ಕೆ ಬಳಸಿಕೊಂಡು ಅಗ್ರಿಗೇಟ್ ಕಂಪನಿಗಳಿಗೆ ಒಂದು ಪರ್ಮಿಷನ್ನ ಕೊಡ್ಬೋದು. ಅಂದರೆ ಬೈಕ್ಗಳನ್ನು ಟ್ಯಾಕ್ಸಿಗಳನ್ನಾಗಿ ಬಳಸ್ಕೊಳಕ್ಕೆ ಅನುಮತಿಯನ್ನು ಕೊಡ್ಬೋದು. ಇದರಿಂದ ಎರಡು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಒಂದು, ಟ್ರಾಫಿಕ್ ಜಾಮನ್ನು ಕಂಟ್ರೋಲ್ ಮಾಡ್ಬೋದು. ಸಾಯಂಕಾಲ ಹೊತ್ತು ನೋಡಿರ್ತೀರ, ಆಫೀಸ್ ಬಿಡ್ತಾ ಇದ್ದಂಗೆ ಎಷ್ಟು ಜನ ಈ ಆಟೋಗಳಲ್ಲಿ ಕಾರುಗಳಲ್ಲೂ ಹೋಗ್ತಾರೆ. ಈ ಬೈಕ್ ಟ್ಯಾಕ್ಸಿ ಅನ್ನೋದು ಟೂ ವೀಲರ್ ಅಂತು ಅಂತಂದರೆ ಸಲೀಸಾಗಿ ಅವರು ಹೋಗ್ಬೋದು ಅಂತ ಕೂಡ ಯೋಚನೆಯನ್ನು ಮಾಡಿದ್ದಾರೆ. ಎರಡನೇದು ಬಂದ್ಬಿಟ್ಟು ಈ ಒಂದು ಪೊಲ್ಯೂಷನ್ ಕಂಟ್ರೋಲನ್ನು ಕೂಡ ಕಂಟ್ರೋಲನ್ನು ಮಾಡ್ಬೋದು ಅಂತ ಕೂಡ ಕೇಂದ್ರ ಸರ್ಕಾರ ಒಂದು ಯೋಚನೆಯನ್ನು ಮಾಡಿದೆ. ಹಾಗೆ ಮೂರನೇ ಒಂದು ಪಾಯಿಂಟ್ ಏನು ಅಂತಂದರೆ ನಿರುದ್ಯೋಗದ ಸಮಸ್ಯೆಯನ್ನು ಕೂಡ ನಾವು ನಿರ್ಮೂಲನೆಯನ್ನು ಮಾಡ್ಬೋದು. ಹಾಗೆ ನಿರುದ್ಯೋಗಿಗಳ ಅವರ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ಬೋದು ಅಂತ ಕೂಡ ಕೇಂದ್ರ ಸರ್ಕಾರ ತಿಳಿಸಿದೆ. ಸ್ನೇಹಿತರೆ, ಹಾಗೆ ಇನ್ನೊಂದೇನಂತಂದರೆ ಆಯಾ ರಾಜ್ಯ ಸರ್ಕಾರವು ಮೋಟಾರ್ ಕಾಯ್ದೆ ಅಡಿ ಸೆಕ್ಷನ್ 67ರ ಸಬ್ಸೆಕ್ಷನ್ 3ರ ಅಡಿಯಲ್ಲಿ ಅಗ್ರಿಗೇಟರ್ಗಳಿಗೆ ಈ ಒಂದು ಖಾಸಗಿ ಬೈಕ್ ಟ್ಯಾಕ್ಸಿಗಳನ್ನು ಇಟ್ಕೊಂಡು ಪ್ರಯಾಣಿಕರಿಗೆ ಒಂದು ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ನಿಮಗೆ ಆಲ್ರೆಡಿ ನಾನು ಹೇಳಿದೆ. ಇದಾದ ಮೇಲೆ ಆಯಾ ರಾಜ್ಯದಲ್ಲಿ ಆಯಾ ಸರ್ಕಾರವು ಒಂದು ನಿಯಮಗಳನ್ನು ರೂಪಿಸ್ಕೊಂಡು ಈ ಒಂದು ಬೈಕ್ ಟ್ಯಾಕ್ಸಿಗಳಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಅಂತ ಕೂಡ ಈ ಒಂದು ಮಾರ್ಗಸೂಚಿಯಲ್ಲಿ ಇದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಒಂದು ಮಾರ್ಗಸೂಚಿಯಲ್ಲಿ ಈ ಒಂದು ಖಾಸಗಿ ಬೈಕ್ಗಳನ್ನು ಇಟ್ಕೊಂಡು ಬೈಕ್ ಟ್ಯಾಕ್ಸಿಗಳ ಸೇವೆಗಳನ್ನು ಮಾಡ್ಬೋದು ಅಂತ ಹೇಳಿ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆಯನ್ನು ಮಾಡಿ ಪ್ರಯಾಣಿಕರ ಸಂಚಾರಕ್ಕೆ ಬಳಸಲು ಈ ಒಂದು ಬೈಕ್ ಟ್ಯಾಕ್ಸಿಗಳಿಗೆ ಒಂದು ಅನುಮತಿಯನ್ನು ಕೊಟ್ಟಿದೆ. ಹಾಗೆ ಆಯಾ ರಾಜ್ಯಗಳಿರುವಂಥ ಒಂದು ನಿಯಮವನ್ನು ರೂಪಿಸಿಕೊಂಡು ಅಲ್ಲಿ ಅಗ್ರಿಗೇಟ್ ಕಂಪನಿಗಳು ಆಯಾ ರಾಜ್ಯಗಳಿಗೆ ಒಂದು ಪರ್ಮಿಷನನ್ನು ತಗೊಂಡು ಈ ಒಂದು ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ತಗೊಳ್ಳಿ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳೈತೆ. ಇಲ್ಲಿ ಇನ್ನೊಂದು ಕ್ವಶನ್ ಏನು ಅಂತಂದರೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗೆ ಕೇಂದ್ರ ಸರ್ಕಾರ ಏನೋ ವರ ಕೊಟ್ಟೈತೆ. ರಾಜ್ಯ ಸರ್ಕಾರಗಳು ಯಾವ ರೀತಿ
ಈ ಒಂದು ಮಾರ್ಗಸೂಚಿಯನ್ನು ತಗೊಂಡು ಅವರು ಯಾವ ಥರ ನಿಯಮವನ್ನು ಸಂಚಾರಿ ನಿಯಮವನ್ನು ರೂಪಿಸ್ಕೊಂಡು ಯಾವ ರೀತಿ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಅನುಕೂಲ ಮಾಡಿಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಕಾರದ ಕೈಗಳು ಎಲ್ಲೆಲ್ಲಿದ್ದಾವೆ ಗೊತ್ತಿಲ್ಲ, ಹಾಗೆ ಎಲ್ಲೆಲ್ಲಿ ಏನೇನೋ ಯಾವ ಟೇಬಲ್ ಕೆಳಗಡೆ ಏನೇನು ಹೋಗುತ್ತೆ ಅನ್ನೋದು ಇದು ಇನ್ನೂ ಗೊತ್ತಿಲ್ಲ. ಹಾಗೆ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡಿ ಅಂತ ಇವಾಗೂ ಕೂಡ ಹಲವಾರು ಜನ ಹೇಳ್ತಾರೆ. ಮೊನ್ನೆ ಫ್ರೀಡಮ್ ಪಾರ್ಕಲ್ಲೂ ಕೂಡ, ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲೂ ಕೂಡ ಮೌನವಾಗಿ ಬೈಕ್ ಟ್ಯಾಕ್ಸಿ ಸವಾರರು ಒಂದು ಮೌನವಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ಅದು ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಕೂಡ, ನ್ಯೂಸ್ ಚಾನಲ್ಗಳ ಬಂದೈತೆ, ನೀವು ಹಲವಾರು ಮಾಧ್ಯಮಗಳಲ್ಲಿ ನೋಡಿರ್ತೀರ. ಹಾಗೆ ಅದೇ ಒಂದು ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಒಂದು ಖಾಸಗಿ ಬೈಕ್ ಟ್ಯಾಕ್ಸಿಗಳನ್ನಾಗಿ ರೂಪಿಸ್ಕೊಂಡು ಪ್ರಯಾಣಕ್ಕೆ ಒಂದು ಅನುಮತಿಯನ್ನು ಕೊಟ್ಟೈತೆ. ನೋಡೋಣ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆ ಎಲ್ಲಿವರೆಗೂ ಬರ್ತದೆ ಬೆಂಗಳೂರಲ್ಲಿ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ರೂ ಕೂಡ ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರದ ಮೇಲೆ ಒಂದು ನಿಯಮವನ್ನು ರೂಪಿಸಿ, ಹಾಗೆ ಅಗ್ರಿಗೇಟರ್ ಸಂಸ್ಥೆಗಳು ಈ ಒಂದು ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡೇ ನೀವು ಬೈಕ್ ಟ್ಯಾಕ್ಸಿಗಳನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಆದೇಶವನ್ನು ಮಾಡಾದ್ಮೇಲೆ ರ್ಯಾಪಿಡೋ, ಓಲಾ, ಊಬರ್ ಕಂಪ್ನಿಯವರು ಕೂಡ ಇದಕ್ಕೆ ಎಸ್ ಅಂತ ಅಂದಿದ್ದಾರೆ. ನೋಡೋಣ ಮುಂದೆ ಹೋಗ್ತಾ ಈ ಒಂದು ಬೈಕ್ ಟ್ಯಾಕ್ಸಿಗೆ ಇನ್ನೂ ಯಾವ ತಿರುಗುತ್ತದೆ ಅನ್ನೋದು ನೋಡಬೇಕಾಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ಬೈಕ್ ಟ್ಯಾಕ್ಸಿಯ ಮುಂದುವರಿಯುತ್ತೆ ಅನ್ನೋದರ ಒಂದು ಸಣ್ಣ ಮಾಹಿತಿ ಸಿಕ್ಕಿದೆ. ಸ್ನೇಹಿತರೆ, ತುಂಬ ಖುಷಿಯಾಗುತ್ತೆ. ಬೈಕ್ ಟ್ಯಾಕ್ಸಿ ಸವಾರರಿಗಂತೂ ತುಂಬ ಖುಷಿಯಾಗಿರುತ್ತೆ ಅಂತ ಅನ್ಕೊತೀನಿ. ಸ್ನೇಹಿತರೆ, ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಅಂತ ಅನ್ಕೊತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ನೈಸ್ ಡೇ.